ಬೊಬ್ಬೆ ಹೊಡೆದೆ ನಾನು. ಕಲ್ಲು ಹೊಡೆದದ್ದು ಯಾರು? ಇಲ್ಲಿ ಯಾಕೆ ಹೊಡೆದೆ? ಓ ಖರಕುಲ ಚಿಲಕನೇ, ಕಕ್ಕಸಕುಲ ಉದ್ದಾರಕನೇ, ಹೆಪ್ಪಂಡೆ ತನಯನೇ, ವಾಯುಸುತ ಪುತ್ರನೇ, ಕಟ್ಟದ ಗುಜ್ಜನೇ, ವಿದ್ಯಾಧರನೇ, ಮಡಿವಾಳನೇ, ಸ್ವಾಮಿಯೇ. ಬಾಯಿಗೆ ಬಂದದ್ದನ್ನೆಲ್ಲ ಹೇಳ್ತಾ ಇದ್ದೆಲ್ಲ. ನಾನು ಎಂತದ್ದು? ರಕ್ಕಸ ಕುಲ ತಿಲಕನೇ, ಕಕ್ಕಸ ಕುಲ ಉದ್ದಾರಕನೇ, ರಕ್ಕಸ ಕುಲ ಉದ್ಧಾರಕನೇ, ಖರಕುಲ ಚಿಲಕನೇ, ಹಳ ಕುಲ ತಿಲಕನೇ, ಹೆಬ್ಬಂಡೆ ತನಯನೇ, ಹಿಡಿಂಬ ತನಯನೇ, ವಾಯುಸುತ ಪುತ್ರನೇ, ವಾಯುಸುತ ಪುತ್ರನೇ, ಕಟ್ಟದ ಗುಜ್ಜನೇ, ಹಾಕಿದ್ರೆ ಬಾಯಿ ಹಠಾತ್ ಗಜನೇ. ಹೇಳೋ ಮತ್ತೆ ಹೇಳಿದ್ನಲ್ಲ ಒಡೆಯ, ಮುಂದೆ ಹೇಳಿದ್ ಕೇಳಿಲ್ವಾ? ಮುಂದೆ ಅದೆಲ್ಲ ಯಾವತ್ತೂ ಕೇಳ್ತಾ ಇರು. ಎಲ್ಲ ಕಡೆ ಎಲ್ಲರೂ ಹೊಗಳ್ತಾ ಇರು. ಯಾರು ಹೇಳಿದ್ರು ಎರಡು ವಿದ್ಯಾಧರಿ ಹೇಳಿ ಸಮಾಧಾನ. ಒಡೆಯ ಸತ್ಯ. ಯಾಕೆಂದ್ರೆ ರಕ್ಕಸರಲ್ಲಿ ಉಂಟಲ್ಲ, ಈ ಭೌತಿಕವಾಗಿ ಕೆಲವರು ಬೆಳೆದದ್ದು ಉಂಟು, ದೈಹಿಕ ಬಿಡಿ ಅವ್ರಿಗಿದ್ದದ್ದೇ ಹುಟ್ಟಿದ ಕ್ಷಣಕ್ಕೆ ಬೆಳವಣಿಗೆ ಆಗ್ತಾ ಉಂಟು. ನಾವು ಅದಲ್ಲ, ಆದ್ರೆ ವಿದ್ಯೆ ಧರಿಸಿದಂತೆ ಎಲ್ಲರೂ ಇಲ್ಲ, ಆರ್ಜಿಸಿಕೊಂಡವರಿಲ್ಲ, ಅಪರೂಪಕ್ಕೆ ಬೆರಳೆಣಿಕೆಯಲ್ಲಿ ಸಿಕ್ಕುದು ನನ್ನಂಥವನ್. ಅದ್ರಲ್ಲಿ ನೀವು ನನಗೆ ಸಂತೋಷ ಆಗ್ತು. ಏನ್ ನೀವು ಕಲ್ತದ್ದು ಕೈ ಅಯ್ಯೋ, ನಂಗೆ ನಿಮ್ ಬಗ್ಗೆ ಗೊತ್ತಿದ್ದಷ್ಟು ಮತ್ತೆ ಯಾರು ಅಷ್ಟೇ ಅಲ್ಲ, ಮಡಿ ವಾಳನೆ ಯಾಕೆ ಹೇಳಿದೆ ಅಂತ ಅರ್ಥ ಆಗಲಿ. ಸತ್ಯ ಸರಿಯಾಗಬೇಕು ಅಂದ್ರೆ ಮಡಿವಾಳ ಪಾರಣಿ. ಆದ್ರೆ ಬೇಡ, ಅದು ಇಷ್ಟಕ್ಕೆ ಸಾಕು ಅಂತ ವಿಚಾರ ಮಾಡಿ. ಅದು ಏನು ಅದರ ಅರ್ಥ? ಒಡೆಯ, ನಾವು ಮಾಂಸ ತಿನ್ನುವುದು, ಹೆಂಡ ಕುಡಿಯುವುದು ನಾವು ಮೊದ್ಲಿಂದ ಮಾಡ್ಕೊಂಡು ಬಂದದ್ದು ಹಾಗೆ. ರಕ್ಕಸರೆಂದ್ರೆ ಹಾಗೆ. ಸಂಸ್ಕಾರ ಇಲ್ಲದೆ ಹೋದವ್ರು ಹೆಚ್ಚು, ಇದ್ದವ್ರು ಇದ್ದಾರೆ, ಭಾರಿ ಕಡಿಮೆ ಒಡೆಯ. ಆದ್ರೆ ಆ ಮಟ್ಟಿಗೆ ನನ್ಗೆ ಸಂತೋಷ ನಿಮ್ಮದ್ದು. ಯಾಕೆಂದ್ರೆ ನೀವೆಂತ ಪರಿಶುದ್ಧ ವ್ಯಕ್ತಿತ್ವ. ಎಲ್ಲ ರಕ್ಕಸರಾಗಲ್ಲ, ಸಂಸ್ಕಾರ ಉಳ್ಳವರು, ಮಡಿಯುವಂತರು. ಅಯ್ಯೋ, ನೀವು ತೊಡುವ ಆ ಬಟ್ಟೆ ಗಿಟ್ಟೆ ನೋಡಿ ನಿಜವಾಗಿ ಎಷ್ಟು ಶುದ್ಧ. ಯಾವ ಮಡುವ ತೊಳ್ಕೊಟ್ಟ ಯಾರು ಬರ್ತಾರೆ? ಅದಲ್ಲ, ಅದೇ ನಿಜವಾಗಿ ಮಡಿವಾಳ ಮಡಿ ಮಾಡಿದ ಬಟ್ಟೆಯೂ ಹಾಗಿರ್ಲಿಕ್ಕಿಲ್ಲ, ಸಾಧ್ಯ ಇಲ್ಲ. ಅಂತ ಪರಿಶುದ್ಧ ಉಡುಗೆ ತೊಡುಗೆ, ನಿಮ್ಮ ಸಂಸ್ಕಾರ ಮತ್ತೆ ಯಥಾರ್ಥಕ್ಕೆ ನೀವು ಬಂದ ಮೇಲೆ ನಮಗ ಅದು ಉಪದ್ರ ಉಂಟಲ್ಲ. ಏನು ಉಪದ್ರವ? ಒಂದು ಕಾಲದಲ್ಲಿ ಮೂಗಿನ ಮಟ್ಟ ಕುಡ್ಕೊಂಡು ನಾವು ಬಿದ್ಕೊಂಡ್ರೆ ಮರುದಿವ್ಸ ಅಲ್ಲ, ಅದಕ್ಕೂ ಮರುದಿವ್ಸ ಕೆಲ್ಸಕ್ಕೆ ಬಂದದ್ದು. ಯಾವಾಗ ನೀವು ನಿಮ್ಮ ಆಳ್ವಿಕೆ ಶುರುವಾಯ್ತಾ, ದಿವಸ ಒಂದೇ ತೆಗೆದೇ ಬಿಟ್ಟೆ. ಯಾಕೆ ಸುಮ್ಮನೆ ಕುಡಿದು ಸಾಯ್ತು? ರಕ್ಕಸರು ಅಂತ ಹೇಳಿದ್ರೆ ಹಾಳಾಗ್ಲಿಕ್ಕೆ ಇದೂ ಒಂದು ಕಾರಣ. ಅತಿಯಾದ ಮಾಂಸ ಸೇವನೆ, ಮದ್ಯಪಾನ, ಎಲ್ಲವೂ ನಿಮಗೆ ಯಾವ್ದು ವಿಚಾರ ಇಲ್ಲ, ಹಾಗಿಲ್ಲ, ಅದು ಬಿಡಬೇಕು. ಸಹಜವಾಗಿಯೇ ನಿಮ್ಮ ಬುದ್ಧಿ ಕುಡಿದವ್ರಿಗಿಂತ ಹೆಚ್ಚು, ಅದರಲ್ಲೂ ನೀವು ಕುಡಿದು ಹಾಳಾಗೋದ್ರಿ. ನಿಜವಾಗಿ ಹೇಳ್ತೇನೆ ಒಡೆಯ, ಧರ್ಮದ ಮಾರ್ಗದಲ್ಲಿ ಸಾಗಬೇಕು. ಕುಡುಕ್ರೆ ಯಾರಾದ್ರೂ ನಿಮ್ಮ ಮಾತು ಕೇಳಿದ್ರೆ ಅವನೇ ಆತ್ಮಹತ್ಯೆ ಮಾಡ್ತಾ ಸಾಯ್ತೇನೆ, ಬೇರೆ ಯಾರು ಬೇಡ. ಆ ರೀತಿ ನಿಮ್ಮ ಇದರಿಂದ ಎಲ್ಲರೂ ಹೇಳಿದಾಗ ಬೆಲೆ ಬರುವುದಿಲ್ಲ. ಸತ್ಯ ಹೇಳೋದು ನನ್ನಂಥವ ಹೇಳಿದಾಗ ಮಾತ್ರ ಬೆಲೆ ಬರುವುದು. ಯಾಕೆಂದ್ರೆ ನಾವೆಲ್ಲ ಹೇಳುವುದು ಅಂದ್ರೆ ಸ್ವತಃ ಅನುಭವಿಸಿ ಹೇಳಿದವರಾಗೆಲ್ಲ ನೀವು ಕುಡಿಲಿಲ್ಲ ಪ್ರಶ್ನೆ ಬೇರೆ. ಆದ್ರೆ ನಿಜವಾಗಿ ಕುಡಿಯುವವನಿಗುಂಟಲ್ಲ, ವಿಷ ಕುಡ್ದಾಗ ಆಗ್ಬೇಕು. ಆ ರೀತಿ ಮಾತು ಅಷ್ಟು ತೀಕ್ಷ್ಣವಾಗಿರ್ತದೆ. ಅದು ನಿಜವಾಗಿ ಹೌದು. ಅದರ ಬಿಡಿಸಿ ಅದರ ಪರಿಣಾಮ. ಮತ್ತೆ ಕುಡಿದ್ರೆ ಮನೆಗೆ ಹೋಗುದಿಲ್ಲ, ದಾರಿ ಬದಿಗೆ ಬಿತ್ಕೊಂಡು ಸಾಯ್ತೀರಿ, ಮನೆಯವರೇ ಹುಡುಕ ಬರ್ಬೇಕು. ಅದೆಲ್ಲ ನಿಮ್ಮ ಈಗ ನೀನು ಕೂಗಿದ್ದ ಕುಡಿದ ಸುದ್ದಿ ಮಾತಾಡ್ಲಿಕ್ಕೆ ಬೇರೆ ಏನಾದ್ರು ಮಡಿವಾಳ ಎನ್ನುವ ವ್ಯಾಪ್ತಿಯಲ್ಲಿ ಇದನ್ನೆಲ್ಲ ಸೇರಿಸಿ ಅದೆಲ್ಲ ಜಾಗ್ರತೆ ಮಾಡದೆ ಹೇಳುವುದಿಲ್ಲ ನಾನು. ನಿಮ್ಮಲ್ಲಿ ಹೇಳಲೇಬೇಕಾದ ವಿಷಯ ಉಂಟು, ಹೇಳಲೇಬೇಕಾದದ್ದು. ಇದು ಯಾವುದೋ ವಿಷಯವೇ ಅಲ್ಲ. ಹಾಗಾದ್ರೆ ಯಾವ ವಿಷಯ? ಕೇಳು ಕಳ್ಳ ಕುಲ ಶೀಲ ನೀನುಳಿದ
ಶೀಲ ನೀನೊಲಿದು ಶೀಲ ನೀನೊಲಿದು ಶೀಲ ನೀನೊಲಿದು ಶೀಲವಂತರಾಗಿ ನಿಜವಾಗಿ ಪ್ರತಿಯೊಬ್ಬರು ಮೆಚ್ಚುವಂತೆ ಆಡಳಿತ ಮಾಡಿಕೊಂಡು ಬಂದವರು ನೀವು. ಇವತ್ತು ರಕ್ಕಸರು ಅಂತ ಇದ್ರೆ ಕೆಟ್ಟವರಲ್ಲ, ರಕ್ಕಸರಿಗೂ ಗೌರವ ಉಂಟು ಅಂತ ತೋರಿಸ್ಕೊಟ್ಟವರು. ಹಾಗಾಗಿ ನಿಮ್ ಬಗ್ಗೆ ನನಗೆ ಹೆಮ್ಮೆ. ನೀವು ಲಾಲಿಸಬೇಕು, ಖಂಡಿತ. ಅಷ್ಟೇ ಅಲ್ಲ ನನ್ನ ಮಾತನ್ನು ಪಾಲಿಸಬೇಕು. ಯಾವಾಗಲೂ ಪಾಲಿಸುವವನು. ನಾನು ಉಪವನದಲ್ಲಿ ಕಾದುಕೊಂಡಿದ್ದವ, ಅಲ್ಲಿಯೇ ಇರಬೇಕು ಅಂತ ಆಜ್ಞಾಪಿಸಿದ್ದೇನೆ. ಕೆಲಸದಲ್ಲಿ ನಾನು ಹೇಗೆ ಅಂತ ನಿಮ್ಗೆ ಗೊತ್ತು. ನಿಷ್ಠೆಗೆ ಮತ್ತೊಂದು ಹೆಸರೇನಿ. ಕಾದುಕೊಂಡೇ ಇದ್ದೆ ಒಡೆಯ. ಎಂತ ಮಾಡುದು, ಏನಾಯ್ತು? ವಿಚಿತ್ರ ಆಗೋಯ್ತು. ವಿಚಿತ್ರ? ಹೌದು. ಅಲ್ಲಿ ಅಲ್ಲಿ ಇವತ್ತು ಹೌದು. ಏನು ವಿಶೇಷ? ಚಿನ್ನನೋರ್ವನು ಬಂದು ಹೆಣ್ಣನು ಕರಕೊಂಡು ಚಿನ್ನನೋರ್ವನ ಬಂದು ಚಿನ್ನನೋರ್ವನದೊಂದು ಹೆಣ್ಣನು ಕರಕೊಂಡು ಹೆಣ್ಣನು ಒಂದು ಹೆಣ್ಣನು ಕರಕೊಂಡು ಚಿನ್ನನೋರ್ವನದೊಂದು ಚಿನ್ನ ಒಂದು ಹೆಣ್ಣನು ಕರಕೊಂಡು ಹೆಣ್ಣನು ಕರಕೊಂಡು ಗೌವದೊಳ್ಳಿಂದು ಆಶ್ಚರ್ಯವೆಂಬಂತೆ ಒಬ್ಬ ಸಣ್ಣ ಹುಡುಗ ಸಣ್ಣವ, ಬಹಳ ಸಣ್ಣ. ಸಣ್ಣವ, ಹೆಣ್ಣು ಹೆಣ್ಣು ಸರಿ ಪ್ರಾಯದವಳು. ಓ, ಪ್ರಾಯ ಸಮರ್ಥಳಾದ ಹೆಣ್ಣು. ನೀವೇ ಅಂದಾಜು ಮಾಡಿ. ನೀ ಮಾಡು ಸಾಯಿ. ಎಲ್ಲಿಂದ ಬಂದ ಹೆಣ್ಣಿಗೆ ನಾನು ಹಾಗಲ್ಲ, ಅತ್ಯಂತ ಆಲೋಚನೆ ಮಾಡಿ. ಅದು ನಮ್ಮ ಉಪ್ಪು ಅಂತ ಭಾಷೆ. ನಮ್ಮ ಕೆಲಸಗಾರರೆಲ್ಲ ಅಂದಾಜು ಮಾಡ್ತೀಯನ ಕೇಳುದು. ಅದು ಬಂದೋಯ್ತು. ಹಾಗೆ ಹಾಗೆ ನಿಮ್ ಮುಂದೆ ಆಡಬಾರ್ದಿತ್ತು, ಆಕಸ್ಮಿಕ ಬಂದೋಯ್ತು. ಹೊರಗಿಂದ ಬಂದು ಹೆಂಗಸರು ಬಿಡಿ, ಒಳಗಿದ್ದವ್ರಿಗೂ ನೀವು ಅಂದಾಜು ಮಾಡ್ಬೇಕು. ಅಗತ್ಯವೇ ಇಲ್ಲ. ವಿಶ್ವಾಸ ಉಂಟು ನಂಗೆ. ಹಾಗಾಗಿ ನಂಗೆ ಧೈರ್ಯದಲ್ಲಿ ಬರುದು. ನಾನು ನಿಮ್ಗೆ ಸರಿ ಒಡೆಯ ಹೇಳು. ಹೀಗೆ ನೋಡ್ತಾ ಇದ್ದೆ, ಬಣ್ಣದ ರಥವಿರಿ ಬಂದಂತ ಹುಡುಗ ಹಿಂದೆ ಮುಂದೆ ನೋಡ್ದೆ. ಬಂದವನೇ ಹೋಗಿ ನಮ್ಮ ಹಣ್ಣನ್ನು ಕಿತ್ತು ತಿಂದಿದ್ರೆ ಬೇಸರ ಇರಲಿಲ್ಲ. ಮತ್ತೇನ್ ಮಾಡಿದ? ಹೀಗೆ ಮರ ನೋಡ್ದ. ಇವ್ ಎಂತ ಮಾಡ್ತಾನ ನಾನು ನೋಡ್ತಾ ಇದ್ದೆ. ಹೌದು. ಆಮೇಲೆ ಬತ್ತಳಿಕೆ ಕೈ ಹಾಕಿದವ ಬಾಣ ಎಳ್ದ ಮಾರ್ಯಾರ. ಆಗ ನೀನೇನ್ ಮಾಡ್ತಿದ್ದೆ? ನೋಡ್ತಾ ಇದ್ದೆ. ಆಮೇಲೆ ಎಳ್ದು ಮರದ ಬುಡಕ್ಕೆ ಬಿಟ್ಟ. ನೀನೇನ್ ಮಾಡ್ತಿದ್ದೆ? ನೋಡ್ತಿದ್ದೆ. ಆಮೇಲೆ ಸಿಟ್ಟ ಬಂತು ನೋಡಿ. ನೋಡಿದ್ಯಾ? ಹಣ್ಣು ಬೇಕಿದ್ರು ಕೊಯ್ತಿಲ್ಲಿ. ಮರ ಕೇಳ್ತಾನೆ ಅಂತಾದ್ರೆ ಒಂದು ನೆಟ್ಟಿ ಬೆಳೆಸಬೇಕಿದ್ರೆ ಎಷ್ಟು ಕಷ್ಟ. ಅದ್ರ ಪರಿಶ್ರಮ ಏನು ಅಂತ ಮಾಡಿದವನಿಗೆ ಗೊತ್ತು. 3 ವರ್ಷದ ಈಚೆಗೆ ನಿಮ್ಗೂ ಗೊತ್ತಾಗಿ ಇಲ್ಲ
ಎಷ್ಟು ಜಾಗ ಹಾಳದ ಕಂಡಿತ್ತಿಲ್ಲ ಹೋದ್ರೆ ಎಲ್ಲ ಹುಟ್ಟು ಬಿತ್ತು ಈಗ ಅಭಿವೃದ್ಧಿ ಪಡಿಸಿದ್ದೇನೆ. ನೀವು ಎಷ್ಟು ತಾಪತ್ರ ಇದ್ರು ಒಂದ್ಸಲ ಹೀಗೆ ಹೋಗ್ತೀರಿ ಈಗ ಬರುದಿಲ್ವ ಈಗ ಅದೇ ಸಮಾಧಾನ. ದೇವರನ್ನು ಕಲಿಸಿದ್ದಂದ್ರೆ ಇತ್ತೀಚೆಗೆ ಎಲ್ಲವನ್ನೂ ತೋಟದ ಬದಿಗೆ ಹೋಗ್ತಾ ಇಂಥ ಸ್ಥಿತಿ ಅಂದ್ರೆ ಒಳ್ಳೇದು ಒಳ್ಳೇದು ಪ್ರಕೃತಿ ಕಲಿಸಿದ ಪಾಠ. ನೀವು ಒಳ್ಳೇದ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದ್ರಿ, ಸರಿ. ಅದಕ್ಕೆ ನಾವೆಲ್ಲ ಬೆನ್ನು ಕೊಟ್ಟವ್ರು. ಹಾ. ಈ ಹುಡುಗ ಕೆಳಗೆ ಬಿಟ್ಟ, ಸಿಟ್ಟು ಬಂತು, ಹೋಗಿ ತಡೆದೆ, ಮಾತು ಬೆಳೆಯಿತು, ಮಾತಿಗೆ ಮಾತು, ಪೆಟ್ಟಿಗೆ ಪೆಟ್ಟಿ, ಹೊಯ್ಕೈ, ಮಾರಾಮರಿ, ಚಟಾಪಟಿ, ಹೊಡೆದಾಟಕ್ಕೆ ನೀ ಹೆದರು ಮಗನೇ ಅಲ್ಲ. ಕೂಡದೆ ಹೋದ್ರು ಬಿಡುವವಲ್ಲ. ಹುಡುಗ ಓಡಿ ಹೋದ್ನ? ಓಡಿದ್ದಲ್ಲ, ಎತ್ತಿದ ಕೈಗೆ 25 ಬಿಡಬೇಕು ಅಂತ ಬೀಸಿದೆ. ಅಷ್ಟೊತ್ತಿಗೆ ರಾಬಾಕ್ಕ ಬಿಟ್ಟ. ನಿನಗೆ ಕೈ ಎತ್ತಿದ್ ನಾನು, ಕೊಟ್ಟದ್ದವ ಅವ. ನನಗೆ ಸಿಟ್ಟು ಬಂತು, ಬರ್ಲೇಬೇಕು. ಎಡಕ್ಕನ ಕೈ ಎತ್ತಿದೆ, ಆಗ ಹುಡುಗನಿಗೆ ಬಿದ್ದಿರ್ಬೇಕು. ಅವನು ಎಡಗೈಲೇ ನನ್ನ ಬಾಲಕೆನ್ನೆಗೆ ಹೊಡೆದ. ಅಂದ್ರೆ 2 ಬಾರಿ ನೀನ್ ಹೊಡೆಯುವುದಕ್ಕಾಗಲಿಲ್ಲ. ಬಿದ್ದದ್ ನನಗೆ. ಆಮೇಲೆ ಅಲ್ಲಿಂದ ಓಡ್ದೆ ನೋಡಿ, ಓಡ್ದೆ. ದೊಡ್ಡ ಸಾಹಸ ಮಾಡ್ದಾಗ ಹಾಗಲ್ಲ. ಪೇಟೆ ತಿನ್ಕೊಂಡು ಓಡ್ ಬಂದು ನೋಡ್ದೆ ನೋಡಿ. ಅಲ್ಲ ಹಾಗಲ್ಲ ಹೊಡಿಯ, ಆಗಿಲ್ಲ. ಜೀವಕ್ಕೆ ಹೆದರು ಹೊಡಿದ್ದು ಅಂತ ಮಾಡಿದ್ರ. ಮತ್ತೆ ಯುದ್ಧದಲ್ಲೂ ಭೇದೋಪಾಯ. ಬೇರೆ ರೀತಿಯಾದ ಯುದ್ಧ. ಊರು ಹೋಗಿ ನಿಂತ್ಕೊಂಡು ಒಂದು ಕಲ್ಲು ಕುಂಡು ತೆಗೆದು ಬಿಟ್ಟೆ. ಅದು ಹುಡುಗ ಸತ್ತೋದ್ನ? ತಾಗ್ಲಿಲ್ಲ. ಸಾಯ್ತಿದ್ದ, ತಾಗ್ಲಿಲ್ಲ. ಆಗ್ಲಿಲ್ಲ. ಹೋಗ್ಲಿ ಅಂದೆ, ಮತ್ತೊಂದು ಕಲ್ಲು ತೆಗೆದು ಬಿಟ್ಟೆ. ಆಗ ನೆಗೆದು ಬಿತ್ತು. ತಪ್ಪೋಯ್ತು. ಈಗ ಇನ್ನು ಪ್ರಯೋಜನ ಇಲ್ಲ ಅಂತ ಹೇಳಿ ಎದ್ರ ಹೋದೆ. ಹೋಗಿ ನೋಡಿ, ಒಂದು ಸಲ ಜಿಗಿದಿದ್ದೆ, ಚೆಂಡನ್ನು ನೆಲ ಕಪ್ಪಳಿಸಿದ್ರೆ ಯಾವ ರೀತಿ ಪುಟಿಯುವುದಿಲ್ವ ಹಾಗೆ ರಂಜ ಹೋದೆ ಮೇಲೆ. ಇದೇನು? ಹೋಗಿ ಸುಯ್ಯ ಕೆಳ ಬಂದೆ. ಹೋದ ಮತ್ತೆ ಕೆಳಗೆ ಬಂದೆ. ಅಂದ್ರೆ ಅವನ ತಲೆ ಮೇಲೆ ಪಾದ ಊರ್ಬೇಕು ಅಂತ ಹೊಸ ರೀತಿಯ ಯುದ್ಧ. ಕೆಳಗೆ ನೋಡ್ಕೊಂಡಿತ್ತಿಂದಪ್ಪ ಅವ. ಇವನು ಕುತ್ತಿಗೆ ಚಂಡೆ ಮುರಿದೋಯ್ತು ಅಂತ ಲೆಕ್ಕ ಆಗ್ತದೆ. ಸ್ವಲ್ಪ ಅಲ್ಲಿ ಹಿಂಗ್ ಸರ್ಕಾರ ನೀನು ಬಿದ್ದದ್ದೆ ಅಂದ್ರೆ ಹೇಗೆ ಹೊಡೆಯ? ಹೇಗೆ? ಹಣ್ಣಾದಂತ ಹಲಸಿನಣ್ಣು ಮರದಿಂದ ಹಿಸ್ತಿ ಅದೇ ರೀತಿ ಬಾಸೋ ಪರಿಸ್ಥಿತಿ ಸದ್ಯ ಹಾಗೆ ಉಂಟು ನೋಡಿ. ಬೀಳುವುದೆಲ್ಲ ಬಹಳ ಅಪಾಯನೇ. ಅಲ್ಲ, ಇನ್ನು ಹೆಚ್ಚು ಕಾಲ ಇಲ್ಲ. ಎಲ್ಲ ಹೇಳಬೇಡ ನೀವು. ನಾನೇ ಹೇಳ್ತೆ, ಯಾಕಂದ್ರೆ ಎದುರಿದ್ದ ಕೆಟ್ಟ ಬಾಯಿಗೆ ಏನಾದ್ರೂ ಬರುವ ಬದಲು ನಾವೇ ನಾನಾದ್ರೂ ಉಂಟಲ್ಲ ಆ ಮಟ್ಟಿಗೆ ಒಂದು ಕೆಟ್ಟ ಅಭ್ಯಾಸ. ಏನು? ಕೊನೆ ಉಸಿರಿರು ತನಕ ಪ್ರಯತ್ನ ಬಿಡುವವಲ್ಲ. ಆ ಮಟ್ಟಿಗೆ ನಿನ್ನ ಮತ್ತು ಮೆಚ್ಚದೆ. ಯಾಕೆಂದ್ರೆ ನಿಮ್ಮ ಕೆಲಸದವ. ನನಗೆ ನಿಮ್ಮ ಬಗ್ಗದೇ ಹೆಮ್ಮೆ. ಕೊನೆ ಉಸಿರಿರುವಲ್ಲಿ ನೀವು ಮಾಡ್ಲಿಕ್ಕೆ ಒಂದೆರಡಲ್ಲ, ಏನು ಮಾಡಿ. ಆ ಯೋಗ್ಯತೆ ಇದ್ದವರು, ಏನು ಮಾಡುವ ಸಾಧ್ಯತೆ ಇದ್ದವರು, ಮಹಾಮಾಯಾವಿ ಯಾರಿಗುಂಟು? ಇಲ್ಲ. ಹುಟ್ಟಿದವರೆಲ್ಲ ಮಾಯಾವಿಗಳಂತೂ ಉಂಟ. ಸಾಧ್ಯವೇ. ನೀವು ಕಲ್ತು ವಿದ್ಯೆ ಒಂದೆರಡಲ್ಲ. ನಾನು ತಡ ಮಾಡಲಿಲ್ಲ. ಬಿದ್ದಲ್ಲೂ ಸೋಲು ಒಪ್ಪಬಾರ್ದು, ಸಾಯುವುದಾದ್ರೂ ಒಡ್ಡಿಲ್ಲ. ಅವನು ವಿರೋಧಿಸಿದೆ ಅಂತ ಗೊತ್ತಾಗ್ಬೇಕು ಅವನಿಗೆ. ಏನ್ ಮಾಡುದು? ಎದ್ದು ನಿಲ್ಲಿಕ್ಕಾಗುದಿಲ್ಲ. ಆದ್ರೂ ಬಿಡ್ಲಿಲ್ಲ. ಹೀಗ್ ಕೈ ಹಾಕ್ದೆ ಬಿದ್ದಲ್ಲೇ. ಬಲ್ಲವರ ಮಾತು ಉಂಟು, ಏನಿಲ್ಲ ಅಂದ್ರು ಬಾಯಿಗೊಂದು ಮುಷ್ಟಿ ಮಣ್ಣು ಹಾಕೊಂಡಾದ್ರು ಜಗದ ಅವನು ಮುಸುಡಿಗೆ ಉಗಿಯುವ ಅಂತ. ಅಷ್ಟು ಸಿಟ್ಟು. ಬಿದ್ದಲೇ ಹೀಗ್ ಕೈ ಹಾಕ್ದೆ. ಮಣ್ಣು ಸಿಕ್ತಾ? ಕೈಗಂಟ ಸಿಕ್ತು ಒಡಿಯ. ಬಾಯಿಗೆ ಹಾಕಿದ್ಯಾ? ಬಾಯಿಗೆ ಹಾಕದೆ ಒಡಿಯ. ಜಗದಿಯಾ? ಅಯ್ಯೋ, ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕೆಲಸದವ್ರು ದೂರೋಗಿ ಸಾಯ್ದು ಹೇಳಿದ್ದೆ. ಒಳ್ಳೆ ಎಂತ ಮಾಡಿ ಸಾತಿದ್ರು ಕಾಣ್ತದ. ಬಾಯಿಗೆ ಹಾಕೊಂಡಿದೆ, ಬಿಡ್ಲಿಕ್ಕೆ ಆಗುದಿಲ್ಲ. ಮೂಗು ಜಗಿಲಿಕ್ಕೆ ಎಂತ ಉಂಟು? ಜಗದ ಮೇಲೆ ಎಂಥದ್ದು ಇಲ್ಲ. ಅದನ್ನೇ ತೆಗೆದವನು ಮುಖ ಪೂರ್ಣ ಉಗಿಯುವ ಅಂತ ಪೂರ್ಣ ಉಗಿಲಿಕ್ಕೆ ಹೋದೆ. ಅವ್ನು ಭಯಂಕರ ಚುಟ್ಟು ಮುಷ್ಟಿ ಕಟ್ಟು ಬಾಯಿ ಮೇಲೆ ಗುದ್ದೆ ಬಿಟ್ಟ. ಇದು ಮುಗಿಲಿಕ್ಕಾಗಲೇ ಇಲ್ಲ. ಗುಳುಮ್ಮನು ಏನ್ ಮಾಡುವ? ಬಾಯಿಗೆ ನೀರು ಹಾಕುವಂತ ನೋಡ್ದೆ, ಎಲ್ಲೂ ಸಿಕ್ಕಲಿಲ್ಲ. ಅದೇ ಬಾಯಿನಲ್ಲಿ ಬಂದು ನಾನು ನಿಮ್ಮ ಹತ್ರ ಮಾತಾಡಿದ್ದು. ಅಲ್ಲ, ನನಗೆ ಅದೇ ಬಾಯಲ್ಲಿ ಬಂದು ಮಾತಾಡಿದ್ದು ಬೇಸರ ಆಗಲಿಲ್ಲ. ಇಷ್ಟೊತ್ತು ಅದನ್ನು ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀಯಲ್ಲ. ಅದೇನು ಬಿಡಿ, ಹಣೆ ಬರ ಮತ್ತದೇ ಆಗ್ತದೆ. ಇಷ್ಟ ಸ್ಥಿತಿ ನನಗೆ ಬಂದದ್ದಿದ್ರೆ ಯಾಕೆ?
ಯಾಕೆ ಯಾಕೆ? ನನ್ನ ವೈಯಕ್ತಿಕವಾ ಅಲ್ಲ, ಸ್ವಾಮಿ ಕಾರ್ಯ. ನಾ ಅದು ತಿಂದದ್ದಾದ್ರೂ ನಿಮ್ ಕೆಲ್ಸಕ್ಕೆ ಇಂದ ಬಾಯಿ ನಿನ್ನದ್ದಾದ್ರೂ ಕೆಲಸ ನಿಮ್ದೆ. ಹಾಗಾದ್ರ ಆ ಹುಡುಗ ಈಗ ಮರ ಎಲ್ಲ ಸರ್ವನಾಶ ಮಾಡ್ದ. ಚರನಂದಿಯನ್ನು ಕೇಳ್ದು ಕಣ್ಣುಗಳ ಉರಿಯ ನುಗುಳುತ್ತ ಪ್ರಳಯ ಕಾಲದ ಹರನ ಪರಿಯಂತೆ ಪ್ರಳಯಕಾಲದ ಹರನ ಪರಿಯಂತೆಂದು ಗದ್ದುಗೆ ನಡೆ ಹಾಯ್ದ. ನಾತನಿಂದ ಬಾಯಿ ಇಷ್ಟೊತ್ತಾಗ ಅಲ್ಲ, ಹಾ. ಎಲ್ಲಿಂದಲೋ ಬಂದಿರುವಂತಹ ಹುಡುಗನಪ್ಪ ನಮ್ಮ ಕ್ಷೇತ್ರವನ್ನು ಅತಿಕ್ರಮಿಸಿ ಹಾ. ನಮ್ಮ ಆಳುಮಗನಾದಂತಹ ಹಾ. ನಿನ್ನ ಮೇಲೆ ಕೈ ಮಾಡುವ ಆಚಾಟನ್ನ ತೋರಿದ್ದಾನೆ. ಕೆಲಸದವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ಏನಾಗ್ತದೆ? ಹೊಣೆಗಾರಿಕೆ ಇದ್ದವ ನೋಡಿಕೊಳ್ಳಬೇಕು. ಒಡೆಯ ಹೊಡೆದದ್ದು ನಿನಗಾದ್ರೂ ಪೆಟ್ಟು ಬಿದ್ದದ್ದು ನಿನಗಾದ್ರೂ ಹಾ. ಅದರ ನೋವಾದದ್ದು ನನಗೆ. ನಂಗೆ ಆ ವಿಶ್ವಾಸ ಉಂಟು. ನನ್ನ ಸ್ವಾಭಿಮಾನವನ್ನು ಕೆಳಗಿದ್ದಾನೆ. ಎಲ್ಲಿಕ್ಕಿದ? ನಮ್ಮ ಮರ್ಯಾದೆಯ ಪ್ರಶ್ನೆ. ಹೌದು. ಒಬ್ಬ ಹುಡುಗ ಇಷ್ಟು ಮಾಡಿದ್ದಾನೆ ಅಂತ ಆದ್ಮೇಲೆ ನಾಳೆ ಆತಿಥ್ಯ ದೇವರೆಲ್ಲ ಬಂದು ಹೊಡೆಯುತ್ತಾರೆ ನಮ್ಗೆ ಸುಮ್ಮನಿದ್ರೆ. ಯೋಚನೆ ಮಾಡಬೇಡ. ನಾಳೆ ಗಂಡ ಅಂತಲ್ವೇ ಯಾರು ನಿನ್ನ ಮೈ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ಪರಿಸ್ಥಿತಿ ಆ ಹುಡುಗನಿಗೆ ಮಾಡ್ತೇನೆ. ಅದಕ್ಕೆ ನಮ್ಮಾಳು ಮಗನ ಮೈ ಮುಟ್ಟಿದ್ರೆ ಪರಿಣಾಮ ಏನಾಗ್ತದೆ ಎನ್ನುವುದು ಗೊತ್ತಾಗ್ಬೇಕು. ಲೋಕಕ್ಕೆ ಗೊತ್ತಾಗಬೇಕು. ಹೌದು. ಅಷ್ಟು ವ್ಯವಸ್ಥೆ ಮಾಡ್ತೇನೆ. ಹಾ. ಎಲ್ಲಿದ್ದಾನೆ ಅವ? ನಾ ಬರ್ಬೇಕಾ? ಅಲ್ಲ, ಹೋಗ್ಬರೋಣ. ಅಲ್ಲ ನಂಗೆ ಬೀಳುವುದೆಲ್ಲ ಬಿದ್ದಾಯ್ತು ಮತ್ ನಾ ಯಾಕೆ? ಅಂದ್ರೆ ನಿನಗೆ ಬೀಳುವುದೆಲ್ಲ ಬಿದ್ದಾಯ್ತು ಅಂದ್ರೆ ಈಗ ನಮಗೆ ಬೀಳ್ಲಿ ಅಂತಲ್ಲ. ಆಗಲ್ಲ, ನೀವು ಯಾಕೂ ಕೊಡ್ತದಲ್ಲ. ಒಂದ್ ನೋಡ್ಕೊಂಡು ಬಾರ. ನೋಡು ಅದಾದ್ರು ಮಾಡು. ಕೊಡುವುದಕ್ಕಾಗದೇ ಇದ್ರು ಕೊಟ್ಟದ್ದನ್ನಾದ್ರೂ ನೋಡು. ನಾನ್ ನೋಡ್ತೀವಿ ಇವತ್ತು. ಇನ್ನೊಂದ್ಸಾರಿ ನೀನು ಕೊಡುವುದಕ್ಕಾಗದೇ ಇದ್ರು ಅಲ್ಲ ನಾವು ಕೊಡುವುದೇ, ನೀವು ಕೊಟ್ಟದ್ ನೋಡ್ರೆ ನಾವು ಕೊಡುವುದೇ. ಅಲ್ತ್ಕೊಂಡ್ರೆ ಯಾಕಾಗುವುದಿಲ್ಲ? ನೋಡೇ ಬಿಡುವ. ಅದೆಲ್ಲ ಪ್ರಯತ್ನ ಮಾಡಬೇಕು. ಮಾಡ್ತೆ ಈ ಪ್ರಾಯದಲ್ಲೇ ಮತ್ತೆ